ನಮಸ್ತೆ, ನಾನು ಡಾಕ್ಟರ್ ಪ್ರೀತಿ ಚವಾನ್, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ಸೊ ಇವತ್ತಿನ ಮುಂಚೆ ಟಾಪಿಕಲ್ಲಿ ನಾವು IUI ಪ್ರೊಸೀಜರ್ನ ಯಾವ ದಂಪತಿಗಳು ಒಳಗಾಗಬೇಕು ಮತ್ತೆ ಅದು ಯಾವ ಕಾರಣದಿಂದ ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಇವತ್ತು ಆ ಪ್ರೊಸೀಜರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಯೂಶಲಿ IUI ಪ್ರೊಸೀಜರ್ಗೆ ಪೇಷಂಟು ಪೀರಿಯಡ್ ಸೆಕೆಂಡ್ ಅಥವಾ ಥರ್ಡ್ ಡೇ ಬಂದಾಗ ನಾವು ಅವ್ರಿಗೆ ಮ್ಯಾಂಡೇಟರಿ ಆಗಿ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡೋ ಉದ್ದೇಶ ಏನು ಅಂತಂದ್ರೆ ಅಂಡಾಶಯದಲ್ಲಿ ಯಾವ್ದಾದ್ರು ಸಿಸ್ಟ್ ಇದೆಯಾ ಅಥವಾ ನಾರ್ಮಲ್ ಆಗಿ ಅವ್ರ ರಿಸರ್ವ್ ಏನು ಅಂತ ಕೌಂಟ್ ಮಾಡೋಕ್ಕೆ ಸ್ಕ್ಯಾನಿಂಗ್ ನ ಪ್ರಿಫರ್ ಮಾಡ್ತೀವಿ. ಸಿಸ್ಟ್ ಇತ್ತು, ಪರ್ಟಿಕ್ಯುಲರ್ ಸೈಜ್ ಇತ್ತು ಅಂತಂದ್ರೆ ಯೂಶಲಿ IUI ಪ್ರೊಸೀಜರ್ಗೆ ಒಳಗಾಗಕ್ಕಾಗಲ್ಲ. ಸೊ ಸಿಸ್ಟ್ ಇರಲಿಲ್ಲ ಅಂತಂದ್ರೆ ಯೂಶಲಿ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಯೂಶಲಿ 5 to 5 days ನಾವೇನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ಅಥವಾ ಕಂಬೈನ್ಡ್ ವಿತ್ ಇಂಜೆಕ್ಷನ್ಸ್ ಇರುತ್ತೆ. ಓವರ್ ಆಲ್ 5th ಡೇ ಆದ್ಮೇಲೆ 6th ಡೇ ಅಥವಾ ಡೈರೆಕ್ಟ್ಲಿ 8th ಡೇ ಕರೆದ್ಬಿಟ್ಟು ಅವ್ರಿಗೆ ಸ್ಕ್ಯಾನ್ ಮಾಡಿ ನಾವು ನೋಡ್ತೀವಿ. ಸೊ ಆ ಫಾಲಿಕಲ್ ಅಂದ್ರೆ ಗರ್ಭಾಶಯ ಇದು ಅಂಡಾಶಯದಲ್ಲಿ ಈ ನೀರ್ಗುಳ್ಳೆ ಏನು ಹೇಳ್ತೀವಲ್ಲ ಅದ್ರ ಸೈಜ್ನ ನಾವು ಮೇಜರ್ ಮಾಡ್ತೀವಿ, ಅದಕ್ಕೆ ಫಾಲಿಕಲ್ ಅಂತ ಹೇಳ್ತೀವಿ. ಸೊ ಈ ಫಾಲಿಕ್ಯುಲರ್ ಮಾನಿಟರಿಂಗ್ ನಾವು ಸ್ಕ್ಯಾನ್ ನಲ್ಲಿ ಮಾಡ್ತೀವಿ. ಸಪೋಸ್ ಈಗ ಡೇ 8 ಡೇ 9 ಇನ್ನೂ ಫಾಲಿಕಲ್ ಚಿಕ್ಕದಿತ್ತು ಅಂದ್ರೆ ಇನ್ನೂ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ನಾವು ಮತ್ತೆ 2 to 3 days ಆದ್ಮೇಲೆ ಮತ್ತೆ ಕರಿತೀವಿ. ಆ ಸೈಜ್ ಆಫ್ ದ ಫಾಲಿಕಲ್ ಅಟ್ಲೀಸ್ಟ್ ಅಪ್ರೋಪ್ರಿಯೇಟ್ ಸೈಜ್ ಬಂದಾಗ ನಾವು ಒಂದು ಇಂಜೆಕ್ಷನ್ ಕೊಡ್ತೀವಿ, HCG ಅಂತ ಅದು ಟ್ರಿಗರ್. ಸೊ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಯೂಶಲಿ 24 to 40 hours ಒಳಗಡೆ ನಾವು IUI ನ ಮಾಡ್ತೀವಿ. ಸೊ ಈ IUI ಮಾಡೋಕ್ಕಿಂತ ಮುಂಚೆ ನಾವು ಐಡಿಯಲಿ ಆ ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗು ಪೇಷಂಟ್ಗೆ ಲೈಕ್ ಈ ರಿಲೇಟೆಡ್ ಟು ಪ್ರೊಸೀಜರು, ಈ ಎಷ್ಟು ಟೈಮ್ ಕನ್ಸ್ಯೂಮ್ ಮಾಡುತ್ತೆ, ಎಷ್ಟು ವಿಸಿಟ್ಸ್ ಮಾಡಬೇಕು, ಇದ್ರ ಸಕ್ಸಸ್ ರೇಟು ಮತ್ತೆ ಇದ್ರದ್ದು ಸೈಡ್ ಎಫೆಕ್ಟ್ಸ್, ಕಾಂಟ್ರಾಂಡಿಕೇಶನ್ಸ್ ಎಲ್ಲ ಹೇಳ್ಬಿಟ್ಟು ನಾವು ಕನ್ಸೆಂಟ್ ನ ಸೈನ್ ಮಾಡಿಸ್ಕೊಂಡು ಈ ಪ್ರೊಸೀಜರ್ನ. ಸೊ ಈ ಪ್ರೊಸೀಜರ್ಗೆ ಇವಾಗ ಎಲ್ಲ ರೆಡಿ ಆಗಿರುತ್ತೆ. ಪೇಷಂಟ್ ಟ್ರಿಗರ್ ಇಂಜೆಕ್ಷನ್ ಕೊಟ್ಬಿಟ್ಟು ನಾವು ಯೂಶಲಿ ಪ್ರೊಸೀಜರ್ಗೆ ರೆಡಿ ಮಾಡ್ತೀವಿ. ಐಡಿಯಲಿ ಕೆಲವ್ರು ಕೇಳ್ತಾರೆ ಸಿಂಗಲ್ IUI ಆರ್ ಡಬಲ್ IUI ಅಂತ. ಸಿಂಗಲ್ IUI ವೆಲ್ ಟೈಮ್ಡ್ IUI ನ ನಾವು ಪ್ರಿಫರ್ ಮಾಡ್ತೀವಿ. ಸಪೋಸ್ ಈ ಮೇಲ್ ಫ್ಯಾಕ್ಟರ್ ಇತ್ತು, ಕೌಂಟ್ ತುಂಬಾ ಕಮ್ಮಿ ಇತ್ತು, ಮೊಟಿಲಿಟಿನೂ ಬಾರ್ಡರ್ ಲೈನ್ ಅಲ್ಲಿ ಇತ್ತು ಅಂದ್ರೆ 2 times IUI ಕೂಡ ಪ್ರೊಸೀಡ್ ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ಆ ಟೈಮ್ ಕರೆಕ್ಟ್ ಆಗಿ ಹೇಳ್ಬಿಟ್ಟು IUI ನ ಮಾಡ್ತೀವಿ. ಸೊ IUI ಪ್ರೊಸೀಜರ್ ಅಲ್ಲಿ ನಾವು ಸೇಮ್ ಲೈಕ್ ಇಟ್ಸ್ ಪೇನ್ಲೆಸ್ ಪ್ರೊಸೀಜರ್. ಸೊ ನಾವು ನಾರ್ಮಲ್ ಸ್ಕ್ಯಾನ್ ರೂಮ್ ಅಲ್ಲೇನೆ ಅಥವಾ IUI ರೂಮ್ ಅಲ್ಲಿ ನಾವು ಈ ಪ್ರೊಸೀಜರ್ ನ ಮಾಡ್ತೀವಿ. ಸಮ್ ಟೈಮ್ಸ್ ಸ್ಕ್ಯಾನ್ ಗೈಡೆಡ್ ಕೂಡ IUI ಮಾಡ್ತೀವಿ ಇನ್ ಕೇಸ್ ಆಫ್ ಡಿಫಿಕಲ್ಟ್ IUI ಇತ್ತು ಅಂದ್ರೆ. ದೆನ್ IUI ಪ್ರೊಸೀಜರ್ ಆದ್ಮೇಲೆ ಯೂಶಲಿ ಪೇಷಂಟ್ ಹ್ಯಾಸ್ ಟು ಸ್ಟೇ ಅಂದ್ರೆ 30 minutes ಆ ಪೇಷಂಟು ಸ್ಟೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಾರ್ಮಲಿ 14 days ಪೋಸ್ಟ್ ಪ್ರೊಸೀಜರ್ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಅದನ್ನ ಪ್ರಾಪರ್ ಆಗಿ ಕರೆಕ್ಟ್ ಟೈಮ್ಗೆ ಅವ್ರು ತಗೊಂಡ್ಬಿಟ್ಟು ನೆಕ್ಸ್ಟ್ 14 days ಆದ್ಮೇಲೆ ನಾವು ಪ್ರೆಗ್ನೆನ್ಸಿ ಚೆಕ್ ಹೇಳ್ತೀವಿ. ಸೊ ಇದು ಮಿನಿಮಲಿ ಎಕ್ಸ್ಟೆನ್ಸಿವ್ ಪ್ರೊಸೀಜರ್ ಅಂತ ಹೇಳ್ಬೋದು. ಇದಕ್ಕೆ ಅನಸ್ಥೀಶಿಯಾ ಬೇಡ, ಇಟ್ಸ್ ಟೋಟಲಿ ಪೇನ್ಲೆಸ್ ಅಂಡ್ ಇಟ್ಸ್ ಅ ಕಂಫರ್ಟೇಬಲ್ ಪ್ರೊಸೀಜರ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, IUI ಪ್ರೊಸೀಜರ್ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಕ್ವೆರಿನ ಕಳಿಸ್ಬೋದು, ಅದಕ್ಕೆ ಆನ್ಸರ್ ಮಾಡ್ತೀವಿ.